ಈಗ ಮಗು ಯಾರ್ ಕೈಲಿದೆ? ಅತ್ತೆ, ನಾನೇನೋ ಪ್ಲಾನ್ ಮಾಡಿ ಸಿಂಧು ಮಗುನ ಎತ್ಕೊಳ್ಳೋ ಹಾಗೆ ಮಾಡಿದೆ. ಮೋಸ್ಟ್ಲಿ ಇನ್ನೇನೋ ಪ್ರಜ್ಞಾ ಮತ್ತೆ ನಿಶಾ ಪ್ಲಾನ್ ಮಾಡಿ ಮಗುನ ಕರ್ಕೊಂಡ್ ಬರ್ತಿರ್ತಾರೆ ಅನ್ಸತ್ತೆ. ಸಿಂಧು ಕೈಯಿಂದ ಮಗುನ ಇಷ್ಟು ಬೇಗ ಕರ್ಕೊಂಡ್ಬರ್ತಾರೆ ಅಂತ ಅನ್ಸುತ್ತಾ? ಯಾಕತ್ತೆ ಹೀಗ್ ಕೇಳ್ತಿದ್ದೀರಾ? ಯಾಕೆ ಮಗುನ ಕರ್ಕೊಂಡ್ ಬರ್ಲಿಲ್ವಾ? ಕರ್ಕೊಂಡ್ ಬರೋಣ ಅಂತ ಹೋದ್ವಿ, ಅಷ್ಟ್ರಲ್ಲಿ ಸಿಂಧು ಬಂದು ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು. ಆ ಸಿಂಧು ಮಗುನ ನಿಧಿನ್ ಕಾಯೋ ಹಾವು ತರ ಕಾಯ್ತಿದ್ದಾಳೆ. ಮಗುನ್ ಮುಟ್ಟಕ್ಕೂ ಬಿಡ್ತಾ ಇಲ್ಲ. ಬಲವಂತವಾಗಿ ಮಗುನ್ ಕರ್ಕೊಂಡ್ ಬಂದ್ರೆ ನಮ್ ಮೇಲೆ ಅನುಮಾನ ಬರುತ್ತೆ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ನಿಮಗ್ ಮೊದ್ಲೇ ನಾನು ಹೇಳಿದ್ದೆ ಆ ಸಿಂಧು ಸಾಮಾನ್ಯ ಅಲ್ಲ ಅಂತ. ಅವಳ ಕಣ್ಣಿಗೆ ಮಣ್ಣೆ ಹರ್ಚೋದು, ಅವಳನ್ನ ಏಮಾರ್ಸೋದು ತುಂಬಾ ಕಷ್ಟ ಅಂತ. ಆದ್ರೂ ಪರವಾಗಿಲ್ಲ, ವಿ ವಿಲ್ ವೇಟ್ ಫಾರ್ ದ ರೈಟ್ ಟೈಮ್. ಓಕೆ ಅತ್ತೆ, ಮಗುನ ನಾನ್ ಕರ್ಕೊಂಡ್ ಬರ್ತೀನಿ. ಕೋಪ ಮಾಡ್ಕೋಬೇಡ ಇಶಾನಿ. ಈ ಕೆಲ್ಸನ ಆತರ ಪಟ್ ಮಾಡಿದ್ರೆ ತುಂಬಾ ಕಷ್ಟ ಇದೆ. ಈಗ ಯಾರು ಮಗುನ ಎತ್ಕೊಂಡ್ ಬರ್ಬೇಡಿ. ಇನ್ನೂ ಒಂದ್ ಸ್ವಲ್ಪ ಹೊತ್ತು ಸಿಂಧು ಮಗುನ ಎತ್ಕೊಂಡು ತಿರುಗಾಡ್ಲಿ, ಎಲ್ಲರ ಹತ್ರನೂ ನೋಟೆಡ್ ಆಗ್ಲಿ. ಆಮೇಲೆ ನೀನ್ ಮಗುನ ಎತ್ಕೊಂಡು ನಿಶಾ ಕೈಲ್ಕೊಡು. ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಹಾ ಮೇಡಮ್. ಇನ್ನೊಂದ್ ಚೆನ್ನಾಗಿ ನೆನ್ಪಿರ್ಲಿ, ಯಾವುದೇ ಕಾರಣಕ್ಕೂ ಮಗುಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಹುಷಾರಾಗಿರಿ. ಏ ಬಿಡ ಬಿಡ, ಏನೇ ನಿಂದು? ಅಕ್ಕ, ಅದು ಏನಕ್ ನನ್ನನ್ನು ಹೀಗೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ಯಾ? ಅಕ್ಕ, ಅದು ಜೋಗವ್ವ ಹೇಳೋದ್ ಬೇಡ. ಅಕ್ಕಂಗೆ ಈ ವಿಷಯ ಹೇಳಿದ್ರೆ ಗಾಬರಿ ಆಗ್ತಾಳೆ. ಅದೇನ್ ಬೇಗ ಹೇಳೆ. ಅದು ಮಗು ಹಸುವಾಗಿ ಅಳ್ತಿತ್ತು, ಅದಕ್ಕೆ ಫೀಡ್ ಮಾಡ್ಲಿ ಅಂತ ಕರ್ಕೊಂಡ್ ಬಂದೆ. ಹುಚ್ಚಿಡ್ದಿದ್ಯಾ ನಿಂಗೆ? ಇಷ್ಟಕ್ಕೆ ನನ್ನನ್ನು ಹೀಗೆಲ್ಲ ಹೇಳ್ಕೊಂಡ್ ಬರ್ಬೇಕಿತ್ತಾ? ಇಷ್ಟಕ್ಕ? ಅಕ್ಕ, ಇನ್ನೇನ್ ಫಂಕ್ಷನ್ ಶುರು ಆಗುತ್ತೆ ಕಣೆ. ಮಗು ಎಷ್ಟೊತ್ತಿಂದ ಅಳ್ತಿದೆ ಗೊತ್ತಾ? ಸಿಂಧು, ನನಗ್ ಕೋಪ ಬರಿಸ್ಬೇಡ. ಏನ್ ನಿನ್ ಉದ್ದೇಶ? ಅಲ್ಲ, ಮಗು ಯಾವಾಗ ನೋಡಿದ್ರು ಮಗು 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 ಅಂತ ಅನ್ಕೊಂಡ್ ಸುಮ್ನೆ ಟಾರ್ಚರ್ ಕೊಡ್ಬೇಡ್ವೆ. ನಂಗ್ ಗೊತ್ತು, ನಾನ್ ಬಂದೋರ್ ಮುಂದೆ ಹೀಗ ಅಲಂಕಾರ ಮಾಡ್ಕೊಂಡು ಓಡಾಡೋದೆಲ್ಲ ನಿಂಗೆ ಇಷ್ಟ ಇಲ್ಲ. ಅದ್ರ ಜೊತೆಗೆ ಅತ್ತೆ ನನ್ನನ್ನ ಎಲ್ರಿಗೂ ಪರಿಚಯ ಮಾಡ್ಕೊಡ್ತಾರಲ್ಲ, ಅದನ್ನ ನಿನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಹೊಟ್ಟೆ ಊರಿಗೆ ನೀನ್ ನನ್ನನ್ನು ಎಳ್ಕೊಂಡ್ ಬಂದಿತ್ತಾನೆ. ಅದ್ ಏನ್ ಅನ್ಕೋತ್ಯೋ ಅನ್ಕೋ, ನನಗೆ ಈ ಮಗು ಹೊಟ್ಟೆ ತುಂಬೋದ್ ಮುಖ್ಯ. ನಾನು ನೀನ್ ಹೇಳ್ದಾಗ ಮಾಡಲ್ಲ. ನಾನ್ ಹೇಳ್ತಿರೋದ್ ಮಗು ಬಗ್ಗೆ ಕಣೆ. ಅದ್ಯಾವ್ದ್ರ ಬಗ್ಗೆ ಆದ್ರೂ ಅಷ್ಟೇ. ನೀನ್ ಹೇಳಿದ್ದನ್ ಯಾವ್ದನ್ನು ನಾನ್ ಕೇಳಲ್ಲ. ನೀನ್ ಇಲ್ಲಿಗ್ ಬಂದಾಗ್ಲೇ ನಾನ್ ವಾರ್ನ್ ಮಾಡಿದೀನಿ, ಇದು ನನ್ ಫಂಕ್ಷನ್, ನನ್ ಮಗು ಫಂಕ್ಷನ್. ಇವತ್ತಿನ ದಿನ ನನಗಿಷ್ಟ ಬಂದ ಹಾಗೆ ನಮ್ಮತ್ತೆ ಸ್ಟೇಟಸ್ಸಿಗೆ ತಕ್ಕ ಹಾಗಿರ್ತೀನಿ. ಪ್ರತಿ ಒಂದ್ ವಿಷಯದಲ್ಲೂ ಬಂದು ಬಂದು ನನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ. ಅಕ್ಕ, ಮಾತಾಡ್ಬೇಡ್ವೆ. ನಿನ್ನ ಉದ್ದೇಶ ನನಗ್ ಚೆನ್ನಾಗ್ ಗೊತ್ತು. ಇವತ್ತು ಫಂಕ್ಷನ್ ಚೆನ್ನಾಗ್ ಆಗ್ಬಾರ್ದು ಅಂತ ನಿನ್ ಕೆಟ್ಟ ಮೈಂಡ್ ಸೆಟ್ ಹೇಳ್ತಾ ಇದೆ ಅಲ್ಲ, ಅದಕ್ಕೆ ನೀನ್ ಹೀಗೆಲ್ಲ ಆಡ್ತಿರೋದು. ಅಕ್ಕ, ಇಲ್ಲ ಕಣೆ. ಹೇಳಿದ್ನಲ್ಲ ನಾನಿನ್ ಮಾತ್ ಕೇಳಲ್ಲ ಅಂತ. ನಿನ್ಗೆ ನಮ್ಮ ಆಫೀಸ್ ವರ್ಕರ್ಸು, ನಮ್ ಕ್ಲಬ್ ಅವರು, ನನ್ನ ಹೈಫೈ ಫ್ರೆಂಡ್ಸ್ ಮುಂದೆ ಎಲ್ಲ ಅವಮಾನ ಮಾಡ್ಬೇಕು ಅನ್ನೋದು ನಿನ್ನ ಉದ್ದೇಶ. ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಆಸ್ಪದ ಕೊಡಲ್ಲ. ಅಕ್ಕ, ನೀನು ನೀನ್ ತುಂಬಾ ಒಳ್ಳೆಯವಳು ಅಂತ ನಾನ್ ನಂಬೇಕು ಅಷ್ಟೇ ತಾನೆ? ಸರಿ, ನಂಬ್ತೀನಿ.